ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ರೀಡಿಂಗಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಯಾವ ಎನರ್ಜಿ ಇದೆ ಅಂತ ನೋಡೋಣ. ಮೊದಲು ಕಾಮಾಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ನಿಮ್ಮ ಮೈಂಡ್ ಮತ್ತು ಮನಸ್ಸನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನಪಿಸ್ಕೊಳ್ಳಿ. ನಿಮ್ಮ ಪರ್ಸನ್ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕೂ ಮೊದಲು ಈ ರೀಡಿಂಗ್ ನಿಮ್ಮವರೆಗೂ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ, ಥ್ಯಾಂಕ್ ಯು ಯೂನಿವರ್ಸ್ ಅಂತ ಹೇಳಿ ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಆಗಿರುವ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಸೊ ಎಲ್ಲ ವಿಷಯಗಳು ಎಲ್ಲರಿಗೂ ಮ್ಯಾಚ್ ಆಗಬೇಕು ಅಂತ ಇಲ್ಲ. ನಿಮ್ಮ ಸಿಚುವೇಶನ್ಗೆ ಮ್ಯಾಚ್ ಆಗುವ ಎನರ್ಜಿ ಮಾತ್ರ ರಿಸೀವ್ ಮಾಡ್ಕೊಳ್ಳಿ. ಯಾವುದಾದ್ರೂ ಭಾಗ ನಿಮಗೆ ಮ್ಯಾಚ್ ಆಗಲಿಲ್ಲ ಅಂದರೆ ಅದನ್ನು ಫೋರ್ಸ್ ಆಗಿ ತಗೊಳ್ಬೇಡಿ. ಈ ರೀಡಿಂಗ್ನ ಉದ್ದೇಶ ಏನು ಅಂದರೆ, ಈ ಕ್ಷಣದ ಪ್ರೆಸೆಂಟ್ ಎನರ್ಜಿ ಹೇಗಿದೆ, ನಿಮ್ಮ ಪರ್ಸನ್ ಮನಸ್ಸಿನಲ್ಲಿ ಏನು ನಡೀತಾ ಇದೆ, ನಿಮ್ಮಿಬ್ಬರ ನಡುವೆ ಯಾವ ರೀತಿಯ ಎಮೋಷನ್ಸ್ ಅಥವಾ ವೈಬ್ಸ್ ನಡೀತಾ ಇದೆ, ಅದನ್ನು ನಿಮಗೆ ತಿಳಿಸುವ ಒಂದು ಪ್ರಯತ್ನ ಅಷ್ಟೆ. ಹಾಗಾಗಿ ಓವರ್ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ. ನಿಮ್ಮ ಮನಸ್ಸನ್ನು ಅನಾವಶ್ಯಕ ಭಯಗಳಿಂದ ತುಂಬಿಸ್ಕೊಳ್ಬೇಡಿ. ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ, ಪಾಸಿಟಿವ್ ಎನರ್ಜಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ರಿಯಲೈಸೇಷನ್, ರಿಗ್ರೆಟ್ ಆ್ಯಂಡ್ ರಿಯೂನಿಯನ್ ಎನರ್ಜಿ. ಈ ವ್ಯಕ್ತಿ ನಿಮ್ಮನ್ನು ತುಂಬ ಮಿಸ್ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಿಮ್ಮ ನೆನಪು ಅವರಿಗೆ ತುಂಬ ಜಾಸ್ತಿ ಬರ್ತಾ ಇದೆ. ಅಂದರೆ ಈಗ ಅವರು ನಿಮ್ಮ ಬಗ್ಗೆ ಫೀಲಿಂಗ್ಸ್ ಜೊತೆ ಕನೆಕ್ಟ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಮೊದಲು ನೀವು ಅವರಿಗೆ ಏನಾದರೂ ಹೇಳ್ತಾ ಇದ್ರಿ ಅಲ್ವಾ, ಯಾವ ವಿಷಯ ಆದರೂ ಸರಿ, ಅದನ್ನು ಕೇಳಿದ ತಕ್ಷಣ ಅವರು ತುಂಬ ರೂಡಾಗಿ ಬಿಹೇವ್ ಮಾಡ್ತಾ ಇರ್ಬೋದು ಅಥವಾ ನೆಗ್ಲೆಕ್ಟ್ ಮಾಡ್ತಾ ಇರ್ಬೋದು. ಇಷ್ಟೊಂದು ಎಮೋಷ್ನಲ್ ಯಾಕೆ ಆಗ್ತೀಯಾ, ಏನು ಡ್ರಾಮಾ ಮಾಡ್ತಾ ಇದೆಯಾ ಅಂತ ನಿಮ್ಮನ್ನೇ ಪ್ರಶ್ನೆ ಮಾಡಿರ್ಬೋದು. ಅಂದರೆ ನಿಮ್ಮ ಪ್ರತಿಯೊಂದು ಫೀಲಿಂಗ್ಸ್ನು ಅವರು ವ್ಯಾಲ್ಯೂ ಕೊಡದೇ ಇರ್ಬೋದು. ನಿಮ್ಮ ಪ್ರತಿಯೊಂದು ಮಾತನ್ನು ಅವರು ವ್ಯಾಲ್ಯೂ ಮಾಡದೇ ಇರ್ಬೋದು. ಈಗ ಪರಿಸ್ಥಿತಿ ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಈಗ ಅವರು ನಿಮ್ಮ ಜಾಗದಲ್ಲಿ ನಿಂತು ಅದೇ ಫೀಲಿಂಗ್ಸ್ ಅನುಭವ ಮಾಡ್ತಾ ಇದ್ದಾರೆ. ಈಗ ಕಣ್ಣೀರು ಹಾಕ್ತಾ ಇದ್ದಾರೆ ಅಥವಾ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಮಿಸ್ಸಿಂಗ್ ಮಾಡ್ತಾ ಇರೋದು ಅವರೇ. ಹಾಗಾಗಿ ಈಗ ಅವರಿಗೆ ಅನ್ನಿಸ್ತಾ ಇದೆ, ಒಂದು ಟೈಮ್ನಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿತ್ತೋ, ನೀವು ಅವರಿಗಾಗಿ ಹೇಗೆ ಥಿಂಕ್ ಮಾಡ್ತಾ ಇದ್ರೋ, ಏನು ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೋ, ಅವರಿಂದ ಏನು ಬಯಸ್ತಾ ಇದ್ರೋ, ಇವತ್ತು ಅದೇ ಪರಿಸ್ಥಿತಿ ಅವ್ರದ್ದಾಗ್ಬಿಟ್ಟಿದೆ. ಈಗ ಅವರು ಅವರೊಳಗೆ ನಿಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಒಂದು ಕಾಲದಲ್ಲಿ ನೀವು ಅವರಿಗಾಗಿ ತುಂಬ ಎಫರ್ಟ್ ಹಾಕ್ತಾ ಇದ್ರಿ, ಅವರ ಅಟೆನ್ಷನ್ಗಾಗಿ ಬೇಡ್ಕೊಳ್ತಾ ಇದ್ರಿ, ಅವರ ಸಮಯಕ್ಕಾಗಿ ಬೇಡ್ಕೊಳ್ತಾ ಇದ್ರಿ, ಅವರ ಪ್ರೀತಿಗಾಗಿ ಕೇಳ್ತಾ ಇದ್ರಿ, ಅವರಿಗೆ 4 ಮಾತು ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರಿ. ಆದರೆ ಅವರಿಗೆ ಅದೆಲ್ಲ ತುಂಬ ಇರಿಟೇಟಿಂಗ್ ಆಗಿ ಕಾಣಿಸ್ತಾ ಇತ್ತು. ಆದರೆ ಇವತ್ತು ಅವರೇ ಅದೇ ಜಾಗದಲ್ಲಿ ನಿಂತಿದ್ದಾರೆ. ಮೊದಲು ನೀವು ಇದ್ದ ಜಾಗದಲ್ಲಿ ಈಗ ಅವರಿದ್ದಾರೆ. ಡೀಪ್ ರಿಗ್ರೆಟ್, ಲಾಂಗಿಂಗ್ ಆ್ಯಂಡ್ ಎಮೋಷ್ನಲ್ ಅವೇಕ್ನಿಂಗ್ ಎನರ್ಜಿ. ಈಗ ಅವರೇ ಆ ಮಾತುಗಳನ್ನು ನಿಮಗೆ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕಾಗಿ ಅವರ ಲೈಫ್ ಎಲ್ಲೋ ಒಂದು ಕಡೆ ಸ್ಟಕ್ ಆಗಿದೆ. ಅವರು ಹ್ಯಾಪಿಯಾಗಿಲ್ಲ. ನಿಮ್ಮ ಪಾರ್ಟ್ನರ್ ಖುಷಿಯಾಗಿದ್ದಾರೆ ಅನ್ನೋ ಎನರ್ಜಿ ಇಲ್ಲ. ಅವರು ನಿಮ್ಮಿಂದ ದೂರ ಇದ್ದರು ತುಂಬ ಹ್ಯಾಪಿಯಾಗಿದ್ದಾರೆ ಅನ್ನೋ ರೀತಿ ಇಲ್ಲ. ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪ್ರತಿಯೊಂದು ಮಾತಿನ ಬೆಲೆ ಗೊತ್ತಾಗ್ತಾ ಇದೆ. ನೀವು ಸುರಿಸಿದ ಪ್ರತಿಯೊಂದು ಕಣ್ಣೀರಿನ ಬೆಲೆ ಅರ್ಥ ಆಗ್ತಾ ಇದೆ. ಈಗ ಅವರು ನಿಮ್ಮ ಫೀಲಿಂಗ್ಸನ್ನು ಅನುಭವ ಮಾಡ್ತಾ ಇದ್ದಾರೆ. ನಿಮ್ಮ ನೋವನ್ನು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಕಣ್ಣೀರನ್ನು ಫೀಲ್ ಮಾಡ್ತಾ ಇದ್ದಾರೆ. ನೀವು ಅವರಿಗಾಗಿ ನಿಮ್ಮ ಫೀಲಿಂಗ್ಸ್, ನಿಮ್ಮ ಎಮೋಷನ್ಸ್, ನಿಮ್ಮ ಮನಸ್ಸಿನ ನೋವನ್ನು ಅರ್ಥ ಮಾಡಿಸೋದಕ್ಕೆ ಎಷ್ಟೊಂದು ಪ್ರಯತ್ನ ಮಾಡ್ತಿದ್ರೋ, ಅದರ ಡೀಪ್, ಅದರ ಆಳ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಈಗ ಅವರು ಮನಸ್ಸಿನ ಒಳಗಡೆ ಹೇಳ್ಕೊಳ್ತಾ ಇದ್ದಾರೆ, ನೀವು ಹೇಳಿದ್ದೆಲ್ಲ ಸತ್ಯ, ನೀವು ಹೇಳಿದ್ದೆಲ್ಲ ಸರಿ ಇತ್ತು. ಇವತ್ತು ಅವರಿಗೂ ಅದೇ ಫೀಲಿಂಗ್ ಆಗ್ತಾ ಇದೆ. ರಿಯಲೈಸೇಷನ್ ಆ್ಯಂಡ್ ವೇಟಿಂಗ್ ಎನರ್ಜಿ. ಒಂದು ಟೈಮ್ನಲ್ಲಿ ನೀವು ಏನು ಬಯಸ್ತಿದ್ರಿ ಅಂದರೆ, ಈ ಪರ್ಸನ್ ನಿಮ್ಮ ಲೈಫ್ನಲ್ಲಿ ಮತ್ತೆ ಮತ್ತೆ ಬರೋದು, ಮತ್ತೆ ಹೋಗೋದು, ಹೀಗೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗಿರಬಾರ್ದು ಅಂತ ಅಂದ್ಕೊಳ್ತಾ ಇದ್ರಿ. ಯಾಕೆಂದರೆ ಅವರು ನಿಮ್ಮ ಲೈಫ್ಗೆ ಬರ್ತಾಯಿದ್ರು, ಮತ್ತೆ ದೂರ ಹೋಗ್ತಾಯಿದ್ರು, ಮತ್ತೆ ಬರ್ತಾಯಿದ್ರು, ಮತ್ತೆ ದೂರ ಹೋಗ್ತಾಯಿದ್ರು, ಹೀಗೆ ಮತ್ತೆ ಮತ್ತೆ ರಿಪೀಟ್ ಮಾಡ್ತಾಯಿದ್ರು. ಅಂದರೆ ಈ ವ್ಯಕ್ತಿ ನಿಮ್ಮ ಫೀಲಿಂಗ್ಸ್ಗೆ ಅವರು ಒಂದು ಚೂರು ಬೆಲೆಯನ್ನು ಕೊಡಲಿಲ್ಲ. ನೀವು ಎಷ್ಟೇ ಅರ್ಥ ಮಾಡಿಸಿದ್ರು, ಹೀಗೆ ಮಾಡಬೇಡ, ನನಗೆ ಹರ್ಟ್ ಆಗುತ್ತೆ, ನಾನು ನಿನ್ನ ಲವ್ ಬಯಸ್ತೀನಿ, ನಿನ್ನ ಪ್ರೀತಿ ಬಯಸ್ತೀನಿ ಅಂತ ಹೇಳಿದ್ರು ಕೂಡ ಅವರು ಅದಕ್ಕೆ ವ್ಯಾಲ್ಯೂವನ್ನು ಕೊಡಲಿಲ್ಲ. ನೀವು ಹೇಳಿ ಹೇಳಿ ಟಯರ್ಡ್ ಆದ್ರಿ. ಅವರ ಒಂದು ಮೆಸೇಜ್ಗಾಗಿ, ಒಂದು ಕಾಲ್ಗಾಗಿ ಗಂಟೆಗಟ್ಟಲೆ ಕಾಯ್ತಾ ಇದ್ರಿ, ದಿನಗಟ್ಟಲೆ ಕಾಯ್ತಾ ಇದ್ರಿ. ಆದರೆ ಅವರು ನಿಮ್ಮನ್ನು ಕಾಯಿಸಿ ಮತ್ತೆ ಬರ್ತಾಯಿದ್ರು. ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಈಗ ನಿಮ್ಮ ಜೊತೆ ಮಾತಾಡೋದಕ್ಕೆ ಕಾಯ್ತಾ ಇರೋದು ಅವರೇ.
ನಿಮ್ಮ ಹತ್ರ ಇರೋದಕ್ಕೆ ಕಾಯ್ತಾ ಇರೋದು ಅವರೇ, ನಿಮ್ಮ ಬಳಿ ಬರೋದಕ್ಕೆ ಕಾಯ್ತಾ ಇರೋದು ಅವರೇ. ಹಾಗಾಗಿ ಈಗ ಅವರಿಗೆ ಅರ್ಥ ಆಗ್ತಾ ಇದೆ ನೀವು ಯಾಕೆ ಆ ಮಾತುಗಳನ್ನು ಹೇಳ್ತಾ ಇದ್ರಿ, ಯಾಕಷ್ಟು ಅಳ್ತಾ ಇದ್ರಿ. ಅವರಿಗೆ ಡ್ರಾಮಾ ಅಂತ ಕಾಣಿಸ್ತಾ ಇತ್ತು ಮೊದಲೆಲ್ಲ, ನಿಜವಾಗ್ಲೂ ನಿಮ್ಮ ಫೀಲಿಂಗ್ಸ್ ಅದಾಗಿತ್ತು, ಅದು ನಿಮ್ಮ ಎಮೋಷನ್ಸ್ ಆಗಿತ್ತು. ನಿಮ್ಮ ಪ್ರತಿಯೊಂದು ಮಾತಿನ ಇಂದಿನ ಆಳ ಈಗ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇದೆ. ಈಗ ಅವರು ನಿಮ್ಮ ಎಮೋಷನ್ಸ್ನ ನಿಜವಾದ ಬೆಲೆ ತಿಳ್ಕೊಂಡಿದ್ದಾರೆ. ಕ್ಯೂರಿಯಾಸಿಟಿ, ಗ್ರೋಯಿಂಗ್ ಲವ್ ಎನರ್ಜಿ. ಎಲ್ಲೋ ಒಂದು ಕಡೆ ಈ ವ್ಯಕ್ತಿ ಈಗ ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂತ ಕೂಡ ಬಯಸ್ತಾ ಇದ್ದಾರೆ. ಇನ್ನೂ ಕೂಡ ನೀವು ಇವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಅವರನ್ನು ನೀವು ಮಿಸ್ಸಿಂಗ್ ಮಾಡ್ತಾ ಇದ್ದೀರಾ, ಇನ್ನೂ ಕೂಡ ಅವರ ನೆನಪು ನಿಮಗೆ ಬರ್ತಾ ಇದೆಯಾ, ಇನ್ನೂ ಕೂಡ ನಿಮ್ಮ ಹೃದಯದಲ್ಲಿ ಅವರಿಗಾಗಿ ಫೀಲಿಂಗ್ಸ್ ಇದೆಯಾ, ಇನ್ನೂ ಕೂಡ ಅವ್ರ ಜೊತೆ ಮಾತಾಡಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ಅವರಿಗೆ ನಿಮ್ಮ ಹತ್ರ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ನೀವು ದಿನದಿಂದ ದಿನಕ್ಕೆ ಅವರಿಂದ ದೂರ ಆಗ್ತಾ ಇದ್ದೀರಾ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ನಿಮ್ಮ ಕನೆಕ್ಷನ್ ನಿಧಾನವಾಗಿ ಎಂಡ್ ಆಗ್ತಾ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಅವರೊಳಗೆ ಬರ್ತಾ ಇದೆ. ಅದನ್ನು ಅವರು ಸಹಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದಕ್ಕಾಗಿ ಅವರು ತಿಳ್ಕೊಳ್ಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಹೃದಯದಲ್ಲಿ ಇನ್ನೂ ಅವರಿಗಾಗಿ ಸ್ವಲ್ಪವಾದರೂ ಕರುಣೆ ಇದೆಯಾ, ಇನ್ನೂ ಅವರಿಗಾಗಿ ಯಾವುದಾದ್ರೂ ಫೀಲಿಂಗ್ಸ್ ಉಳ್ಕೊಂಡಿದೆಯಾ, ಇನ್ನೂ ಕೂಡ ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅಂತ. ಯಾಕೆ ಅಂದರೆ ನೀವೀಗ ತೋರಿಸ್ತಾ ಇರುವ ರಿಯಾಕ್ಷನ್ಸ್, ನಿಮ್ಮ ಆ್ಯಕ್ಷನ್ ಅದೆಲ್ಲವನ್ನು ನೋಡಿದಾಗ ನೀವು ಅವರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಅನ್ನೋ ಫೀಲಿಂಗ್ ಅವ್ರಿಗೆ ಬರ್ತಾ ಇಲ್ಲ. ಒಂದು ವೇಳೆ ಈಗ ನೀವು ಅವರನ್ನು ಇಗ್ನೋರ್ ಮಾಡ್ತಾ ಇದ್ದೀರಾ, ಅಥವಾ ಅವರಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಮೂವ್ ಆನ್ ಆಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಒಂದು ಟೈಮ್ನಲ್ಲಿ ನೀವು ಅವರನ್ನು ಯಾವ ರೀತಿ ಕಾಯ್ತಾ ಇದ್ರೋ ಈಗ ಅದೇ ನೋವನ್ನು ನೀನು ಅನುಭವ ಮಾಡು ಅಂತ ಅವರಿಗೆ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆಯಾ ಅಂತ ಕೂಡ ಅವರು ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ಆ ಕೋಪದ ಹಿಂದಿರುವ ನಿಜವಾದ ರೀಸನ್ ಅವರಿಗೆ ಗೊತ್ತಿದೆ. ಅದಕ್ಕೆ ಕಾರಣ ಅವರೇ ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ. ಅವರೇ ನಿಮ್ಮನ್ನು ತುಂಬ ದೂರ ತಳ್ಳಿದ್ರು, ಅವರೇ ನಿಮ್ಮನ್ನು ತುಂಬ ನೋಯಿಸಿದ್ರು, ಅವರೇ ನಿಮ್ಮನ್ನು ಅಷ್ಟು ಪುಷ್ ಮಾಡಿದರು. ಕೊನೆಗೆ ನೀವು ಅವರಿಂದ ದೂರ ಹೋಗೋದನ್ನು ಬಿಟ್ಟರೆ ಬೇರೆ ದಾರಿ ಇರಲಿಲ್ಲ. ಹಾಗಾಗಿ ಅವರು ಯೋಚನೆ ಮಾಡ್ತಾ ಇದ್ದಾರೆ, ನನ್ನದೇ ತಪ್ಪು, ಈಗ ಯಾವ ಮುಖ ಇಟ್ಟು ನಿಮ್ಮ ಹತ್ರ ಬರೋದು, ಏನು ಹೇಳೋದು, ಏನು ಮಾಡೋದು. ಒಂದೇ ಒಂದು ವಿಷಯ ಅವರ ಮನಸ್ಸಿನಲ್ಲಿ ತುಂಬ ಸ್ಟ್ರಾಂಗ್ ಆಗಿದೆ. ಅವರಿಗೆ ತಿಳ್ಕೊಳ್ಬೇಕು ಇನ್ನೂ ಕೂಡ ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಹೃದಯದಲ್ಲಿ ಅವರಿಗೆ ಜಾಗ ಇದೆಯಾ ಇಲ್ವಾ ಅಂತ. ನೀವು ಅವರಿಗೆ ಇವತ್ತಿಗೂ ತುಂಬ ಪ್ರೀಷಿಯಸ್ ಅಂತ ಅನ್ನಿಸ್ತಾ ಇದೆ, ಸ್ಪೆಷಲ್ ಅಂತ ಅನ್ನಿಸ್ತಾ ಇದೆ, ನೀವು ಅವರಿಗೆ ತುಂಬ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ. ನಿಮ್ಮ ಮೇಲೆ ಕೋಪ ಇಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ, ತುಂಬ ಲವ್ ಇದೆ ಅನ್ನೋ ರೀತಿ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಲವ್, ಅವರ ಫೀಲಿಂಗ್ಸ್, ಅವರ ಅಟ್ರ್ಯಾಕ್ಷನ್ ಇದೆಲ್ಲವೂ ನಿಮ್ಮ ಕಡೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ, ಕಡಿಮೆಯಾಗುವ ಲಕ್ಷಣ ಇಲ್ಲ. ಮೆಚ್ಯೂರ್ ಫೀಲಿಂಗ್ಸ್, ಪೊಸೆಸಿವ್ನೆಸ್, ಅಪ್ಕಮಿಂಗ್ ಕಮ್ಯುನಿಕೇಷನ್ ಎನರ್ಜಿ. ಇವರ ಫೀಲಿಂಗ್ಸ್ ಈಗ ತುಂಬ ಮೆಚ್ಯೂರ್ ಆಗಿದೆ ಅನ್ನೋ ಎನರ್ಜಿ ಇದೆ. ಮೊದಲು ಇವರು ನಿಮ್ಮನ್ನು ಎಷ್ಟು ಲವ್ ಮಾಡ್ತಾ ಇದ್ರೋ, ಎಷ್ಟು ಸೀರಿಯಸ್ ಆಗಿದ್ರೋ, ಅದು ಹೇಗಿತ್ತೋ ಅನ್ನೋದು ಈಗ ಮುಖ್ಯ ಅಲ್ಲ. ಆದರೆ ಈಗ ಅವರ ಫೀಲಿಂಗ್ಸ್ ಮೊದಲಿಗಿಂತ ತುಂಬ ಸ್ಟ್ರಾಂಗ್ ಆಗಿದೆ. ಈಗ ಅವರು ನಿಮ್ಮ ಬಗ್ಗೆ ತುಂಬ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ವಿಚಾರ ಬಂದಾಗ ಅವರು ತುಂಬ ಪ್ರೊಟೆಕ್ಟಿವ್ ಆಗ್ತಾ ಇದ್ದಾರೆ. ಯಾರು ನಿಮ್ಮ ಬಗ್ಗೆ ಯೋಚನೆ ಮಾಡಬಾರ್ದು, ಯಾರು ನಿಮ್ಮನ್ನು ನೋಡಬಾರ್ದು, ಯಾರು ನಿಮ್ಮ ಬಗ್ಗೆ ಮಾತಾಡಬಾರ್ದು, ಯಾರು ನಿಮ್ಮ ಬಗ್ಗೆ ಥಿಂಕ್ ಮಾಡಬಾರ್ದು ಅಂತ ಅವರಿಗೆ ಅನ್ನಿಸ್ತಾ ಇದೆ. ಅವರಿಗೆ ಸ್ವಲ್ಪ ಇನ್ಸೆಕ್ಯೂರಿಟಿ ಕೂಡ ಹೆಚ್ಚಾಗಿದೆ. ಮೊದಲಿನ ವಿಷಯಗಳು ಮುಖ್ಯ ಅಂತ ನೀವು ತಗೊಳ್ಬಾರ್ದು. ಅಂದರೆ ಅವರು ನಿಮ್ಮ ಹತ್ರ ರೂಡಾಗಿ ಬಿಹೇವ್ ಮಾಡಿದ್ರೆ, ನಿಮ್ಮನ್ನು ವ್ಯಾಲ್ಯೂ ಮಾಡದೇ ಇದ್ದರೆ ಅದರ ಬಗ್ಗೆ ನೀವು ಥಿಂಕ್ ಮಾಡಬಾರ್ದು. ಈಗ ಅವರಿಗೆ ನಿಮ್ಮ ಮೇಲೆ ಅಟ್ರಾಕ್ಷನ್, ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಡೀಪ್ ಕನೆಕ್ಷನ್ ಎನರ್ಜಿ. ಅವರು ಕಣ್ಣು ಮುಚ್ಚಿದಾಗಲೂ ಅವರಿಗೆ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮ ಜೊತೆ ಮಾತಾಡ್ತಾ ಇರಲಿ ಅಥವಾ ಮಾತಾಡದೇ ಇರಲಿ, ನಿಮ್ಮ ಫೇಸ್ ಅವರಿಗೆ ಕಾಣ್ತಾ ಇದೆ. ನೀವು ಅವರ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಉಳ್ಕೊಂಡಿದ್ದೀರಾ. ನಿಮ್ಮ ರೂಪ, ನಿಮ್ಮ ಬ್ಯೂಟಿ ಅವರ ಮನಸ್ಸಿನಲ್ಲಿ, ಅವರ ಹೃದಯದಲ್ಲಿ ತುಂಬ ಜಾಸ್ತಿ ಫೀಲ್ ಅನ್ನೋದು ಬರ್ತಾ ಇದೆ. ರಿಯೂನಿಯನ್ ಆ್ಯಂಡ್ ಕಮ್ಯುನಿಕೇಷನ್ ಎನರ್ಜಿ. ತುಂಬ ಬೇಗ ಈ ಪರ್ಸನ್ ಅವರ ಫೀಲಿಂಗ್ಸನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡ್ತಾರೆ. ನಿಮ್ಮಿಬ್ಬರ ನಡುವೆ ತುಂಬ ಬೇಗ ತುಂಬ ಕಮ್ಯುನಿಕೇಷನ್ ಆಗುವ ಎನರ್ಜಿ ಇದೆ. ಹಾಗಾಗಿ ನೀವು ರೆಡಿಯಾಗಿರಬೇಕಾಗುತ್ತೆ. ಯಾಕೆಂದರೆ ಈ ಪರ್ಸನ್ ನಿಮ್ಮ ಜೊತೆ ಮಾತಾಡೋದಕ್ಕೆ, ನಿಮ್ಮನ್ನು ಭೇಟಿಯಾಗೋದಕ್ಕೆ ತುಂಬ ಕಾಯ್ತಾ ಇದ್ದಾರೆ. ಅವರು ನಿಮ್ಮನ್ನು ಇಮ್ಯಾಜಿನ್ ಮಾಡ್ತಾ ಇದ್ದಾರೆ. ಕೆಲಸದಲ್ಲಿದ್ದರೂ ಅವರ ಯೋಚನೆ ನಿಮ್ಮ ಮೇಲೆ ಇರುತ್ತೆ. ಸುಮ್ಮನೆ ಕೂತಿದ್ರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ವರಿ, ಹೀಲಿಂಗ್ ಆ್ಯಂಡ್ ಅಪಾಲಜಿ ಎನರ್ಜಿ. ನೀವು ತುಂಬ ವರಿ ಮಾಡ್ತೀರಾ ಅನ್ನೋ ಫೀಲಿಂಗ್ ಅವರಿಗಿದೆ. ಹಾಗಾಗಿ ನಿಮ್ಮ ವರಿಯನ್ನು ಕಡಿಮೆ ಮಾಡಬೇಕು ಅಂತ ಅವರು ಬಯಸ್ತಾ ಇದ್ದಾರೆ. ಇನ್ನು ಮುಂದೆ ಅಷ್ಟು ಟೆನ್ಷನ್ ತಗೊಳ್ಬಾರ್ದು ನೀವು ಅಂತ ಥಿಂಕ್ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಎಲ್ಲವನ್ನ ಸರಿ ಮಾಡೋದಕ್ಕೆ ಅವರು ಬರ್ತಾ ಇದ್ದಾರೆ. ಎಲ್ಲ ಪ್ರಾಬ್ಲಮ್ ಸರಿ ಮಾಡಬೇಕು ಅನ್ನೋ ಇಂಟೆನ್ಷನ್ ಅವರದು. ನಿಮ್ಮ ಹತ್ರ ಬರೋದಕ್ಕೆ, ನಿಮಗೆ ಲವ್ ಕೊಡೋದಕ್ಕೆ, ನಿಮ್ಮ ಬಳಿ ಕ್ಷಮೆ ಕೇಳೋದಕ್ಕೆ, ಎಲ್ಲವನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ, ಕಾಂಪ್ರಮೈಸ್ ಮಾಡೋದಕ್ಕೆ ಅವರು ರೆಡಿ ಆಗ್ತಾ ಇದ್ದಾರೆ. ಅವರ ಮನಸ್ಸಿನಲ್ಲಿ ಈಗ ಒಂದೇ ಒಂದು ಮಾತು ಇದೆ, ನೀವು
ಮೊದಲಿನ ವಿಷಯವನ್ನು ಮತ್ತೆ ಮತ್ತೆ ಕೆದಕಬಾರ್ದು, ಮತ್ತೆ ಮತ್ತೆ ಅದೇ ಹಳೆಯ ವಿಷಯವನ್ನು ತೆಗಿಬಾರ್ದು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಟರ್ನ್ ಹೋಪ್, ಅನ್ಫಿನಿಶ್ಡ್ ರಿಲೇಷನ್ಶಿಪ್ ಎನರ್ಜಿ. ಇದು ಒಂದು ಸಲ ನಿಮ್ಮ ಲೈಫ್ನಲ್ಲಿ ಈ ವ್ಯಕ್ತಿ ಇದ್ದಾಗ ಒಂದು ಹಂತದಲ್ಲಿ ನಿಮ್ಮಿಬ್ಬರ ನಡುವೆ ಬ್ರೇಕಪ್ ಆಯಿತು, ಎಲ್ಲವೂ ಮುಗ್ದೋಯ್ತು ಅನ್ನೋ ಪರಿಸ್ಥಿತಿ ಬಂತು. ಆದರೆ ಈಗ ಈ ಪರ್ಸನ್ ಮತ್ತೆ ನಿಮ್ಮ ಲೈಫ್ಗೆ ವಾಪಸ್ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಅವರು ನಿಮಗೆ ಒಂದು ಗ್ಯಾರಂಟಿಯನ್ನು ಕೊಡಬೇಕು, ಸೆಕ್ಯೂರ್ ಫೀಲ್ ಕೊಡಬೇಕು ಅಂತ ಇಷ್ಟಪಡ್ತಾ ಇದ್ದಾರೆ. ನಮ್ಮಿಬ್ಬರ ನಡುವೆ ಇನ್ನೂ ಏನೂ ಮುಗ್ದಿಲ್ಲ, ಇನ್ನೂ ಹೋಪ್ ಇದೆ, ಇನ್ನೂ ಈ ರಿಲೇಷನ್ಶಿಪ್ನ ನಾನು ಸರಿ ಮಾಡ್ಬೋದು, ಇನ್ನೂ ಎಲ್ಲವೂ ಸರಿಯಾಗಬಹುದು. ಹಾಗಾಗಿ ಎಲ್ಲವೂ ಮುಗಿದು ಹೋಯಿತು ಅಂತ ನೀವು ಯೋಚನೆ ಮಾಡಬಾರ್ದು. ಯಾಕೆಂದರೆ ನಿಜವಾಗ್ಲೂ ಎಲ್ಲವೂ ಮುಗ್ದಿಲ್ಲ ಅನ್ನೋ ಎನರ್ಜಿ ಇದೆ. ನಿಮ್ಮನ್ನು ಲೈಕ್ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈಗಲೂ ನಿಮ್ಮ ಲೈಫ್ಗೆ ಮತ್ತೆ ಬರೋದಕ್ಕೆ ರೆಡಿ ಇದ್ದೀನಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಇನ್ನು ಯಾವತ್ತೂ ವಾಪಸ್ ಬರಲ್ಲ, ನನ್ನ ಜೊತೆ ಮಾತಾಡಲ್ಲ, ನನ್ನನ್ನು ಅನ್ಬ್ಲಾಕ್ ಮಾಡಲ್ಲ, ಮೂವ್ ಆನ್ ಆಗಿಬಿಟ್ಟಿದ್ದಾರೆ, ನನ್ನ ನೆನಪು ಅವ್ರಿಗೆ ಬರೋದಿಲ್ಲ, ನನ್ನ ಬಗ್ಗೆ ಯೋಚನೆ ಕೂಡ ಮಾಡೋದಿಲ್ಲ ಅಂತ ನೀವು ಭಯ ಪಡ್ತಾ ಇದ್ದರೆ ಅದು ಸತ್ಯ ಆಗಿರಬೇಕು ಅಂತ ಇಲ್ಲ. ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅನ್ನೋ ಎನರ್ಜಿ ಇದೆ. ರೆಸ್ಪೆಕ್ಟ್, ಸ್ಟ್ರೆಂತ್, ಹಿಡನ್ ಲವ್ ಎನರ್ಜಿ. ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರ. ನಿಮ್ಮ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡೋದನ್ನು ಕಲ್ತಿದ್ದೀರ. ನಿಮ್ಮ ಎಮೋಷನ್ಸ್ನ ಹೊರಗಡೆ ತೋರಿಸೋದೇ ಇರೋದು ಕಲ್ತಿದ್ದೀರ. ಅವರಿಗೆ ನೀವು ಎಮೋಷ್ನಲ್ಲಾಗಿ, ಮೆಂಟಲ್ಲಾಗಿ ತುಂಬ ಸ್ಟ್ರಾಂಗ್ ಆಗಿದೆ ಕಾಣ್ತಾ ಇದ್ದೀರ. ಅವರಿಗೆ ನಿಮ್ಮ ಹಾಗೆ ಸ್ಟ್ರಾಂಗ್ ಆಗಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಹೃದಯದ ಜೊತೆ ಏನು ಮಾಡೋದು? ಅದು ಇನ್ನೂ ನಿಮ್ಮನ್ನೇ ಲವ್ ಮಾಡ್ತಾ ಇದೆ. ಅದನ್ನು ಹೇಗೆ ಸಮಾಧಾನ ಮಾಡೋದು? ಅದನ್ನು ಹೇಗೆ ಸುಳ್ಳು ಅಂತ ಹೇಳೋದು? ಅವರು ಎಷ್ಟೇ ಟ್ರೈ ಮಾಡಿದ್ರು ಅವರ ಫೀಲಿಂಗ್ಸ್ ನಿಮಗೆ ತೋರಿಸ್ಬಾರ್ದು ಅಂತ ನಿರ್ಧಾರ ಮಾಡಿದ್ರು ಕೂಡ ನೀವು ಹೇಗೆ ಪ್ರಾಕ್ಟಿಕಲ್ಲಾಗಿ ಬಿಹೇವ್ ಮಾಡ್ತಾ ಇದ್ದೀರೋ ಅದೇ ರೀತಿ ಅವರು ವರ್ತನೆ ಮಾಡೋದಕ್ಕೆ ಯೋಚನೆ ಮಾಡಿದ್ರು ಕೂಡ ನೀವು ಅವರಿಗೆ ಹೇಗೆ ಆ್ಯಟಿಟ್ಯೂಡ್ ತೋರಿಸ್ತೀರೋ ಅದೇ ರೀತಿ ಅವರು ತೋರಿಸ್ಬೇಕು ಅಂತ ಅಂದ್ಕೊಂಡ್ರು ಕೂಡ ಪ್ರೆಸೆಂಟ್ ಟೈಮಲ್ಲಿ ಅವರಿಗೆ ಆಗ್ತಾ ಇಲ್ಲ. ಅದು ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದರೆ ಅವರ ಎಮೋಷನ್ಸ್ ಮತ್ತೆ ಮತ್ತೆ ಹೆಚ್ಚರ ಆಗ್ತಾ ಇದೆ. ವಿಶೇಷವಾಗಿ ರಾತ್ರಿ ಟೈಮ್ನಲ್ಲಿ ಅವರು ನಿಮ್ಮ ವಿಷಯದಲ್ಲಿ ತುಂಬ ಎಮೋಷ್ನಲ್ ಆಗಿಬಿಡ್ತಾರೆ. ನಿಮ್ಮ ಲವ್, ನಿಮ್ಮ ಧ್ವನಿ, ನಿಮ್ಮ ಮಾತುಗಳು ಇವೆಲ್ಲವನ್ನು ತುಂಬ ಮಿಸ್ಸಿಂಗ್ ಮಾಡ್ತಾರೆ. ಯಾಕೆಂದರೆ ನೀವು ಲವ್ಗೂ ಫೀಲಿಂಗ್ಸ್ಗೂ ಒಂದು ಮಟ್ಟದ ಹೈ ಪೊಸಿಷನ್ನಲ್ಲಿಟ್ಟಿದ್ರಿ. ಆ ಮಟ್ಟಕ್ಕೆ ಬೇರೆ ಯಾರೂ ತಲುಪೋದಕ್ಕೆ ಆಗೋದಿಲ್ಲ. ಅವರಿಗೆ ಯಾವ ರೀತಿಯಾದರೂ ನಿಮ್ಮನ್ನು ಮತ್ತೆ ಈ ರಿಲೇಷನ್ಶಿಪ್ಪಲ್ಲಿ ಇರಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಂದು ಕ್ಷಣ ಅವರು ಕೂಡ ಅವರ ಫೀಲಿಂಗ್ಸನ್ನು ತೋರಿಸೋದಿಲ್ಲ ಅಂತ ಯೋಚನೆ ಮಾಡ್ತಾರೆ. ಮತ್ತು ಮುಂದಿನ ಕ್ಷಣ ನಿಮ್ಮ ಮೇಲೆ ಮತ್ತೆ ಲವ್ ಅನ್ನೋದು ಹೆಚ್ಚಾಗ್ತಾ ಇದೆ, ಫೀಲಿಂಗ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಡೀಪ್ ಲವ್ ಆ್ಯಂಡ್ ಎಮೋಷ್ನಲ್ ಕಮ್ಯುನಿಕೇಷನ್ ಎನರ್ಜಿ. ಅವರೊಳಗೆ ಈಗ ಒಂದು ದೊಡ್ಡ ಭಯ ಹುಟ್ಕೊಂಡಿದೆ. ನೀವು ಅವರಿಂದ ಸಂಪೂರ್ಣವಾಗಿ ದೂರ ಹೋದರೆ ಅಥವಾ ನಿಮ್ಮ ಲೈಫ್ನಲ್ಲಿ ನ್ಯೂ ಬಿಗಿನಿಂಗ್ ಶುರು ಮಾಡಿದ್ರೆ ಸೊ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರೊಳಗಿನ ಪ್ರತಿಯೊಂದು ಫೀಲಿಂಗ್ ಇದೆಲ್ಲವನ್ನು ನಿಮಗೆ ಸಂಪೂರ್ಣವಾಗಿ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ನೈಟ್ ಕಮ್ಯುನಿಕೇಷನ್ ಎನರ್ಜಿ. ರಾತ್ರಿ ಟೈಮ್ನಲ್ಲಿ ಈ ಪರ್ಸನ್ ನಿಮ್ಮ ಜೊತೆ ಕಮ್ಯುನಿಕೇಷನ್ ಮಾಡುವ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಯಾಕೆಂದರೆ ನೈಟ್ ಟೈಮ್ನಲ್ಲಿ ಅವರು ತುಂಬ ಒಂಟಿಯಾಗಿಬಿಡ್ತಾರೆ. ಆ ಟೈಮ್ನಲ್ಲಿ ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾರೆ. ಅದೇ ಸಮಯದಲ್ಲಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ತುಂಬ ಜಾಸ್ತಿ ಆಗುತ್ತೆ. ಹಗಲಿನಲ್ಲಿ ಕೂಡ ಅವರು ನಿಮ್ಮನ್ನು ನೆನಪಿಸ್ಕೊಳ್ಳೋದಿಲ್ಲ ಅಂತ ಅಲ್ಲ, ಹಗಲಲ್ಲೂ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾರೆ. ಆದರೆ ರಾತ್ರಿ ಟೈಮ್ನಲ್ಲಿ ಅವರ ಎಮೋಷನ್ಸ್ ಇನ್ನೂ ಜಾಸ್ತಿ ಸ್ಟ್ರಾಂಗ್ ಆಗ್ತಾ ಇದೆ. ಆ ಟೈಮ್ನಲ್ಲಿ ಅವರು ನಿಮಗೆ ಕಾಲ್ ಮಾಡ್ಬೋದು ಅಥವಾ ಮೆಸೇಜ್ ಮಾಡ್ಬೋದು. ಹಾಗಾಗಿ ರಾತ್ರಿ ಟೈಮ್ನಲ್ಲಿ ಅವರಿಂದ ಕಮ್ಯುನಿಕೇಷನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನೋ ಎನರ್ಜಿ ಕೂಡ ಇದೆ. ಅವರು ಮಾತಾಡಿದ್ರೆ ತುಂಬ ಎಮೋಷ್ನಲ್ಲಾಗಿ ಮಾತಾಡ್ತಾರೆ, ತುಂಬ ಪ್ರೀತಿಯಿಂದ ಮಾತಾಡ್ತಾರೆ. ನಿಮ್ಮ ಪ್ರತಿಯೊಂದು ಮಾತನ್ನು ಕೇಳೋದಕ್ಕೆ, ಒಪ್ಪೋದಕ್ಕೆ ರೆಡಿ ಆಗಿರುವ ಎನರ್ಜಿಯಲ್ಲಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ. ಡೀಪ್ ಥಿಂಕಿಂಗ್, ಹೀಲಿಂಗ್ ಎನರ್ಜಿ. ಇತ್ತೀಚಿನ ದಿನಗಳಲ್ಲಿ ಅವರ ಮನಸ್ಸಿನಲ್ಲಿ ಮುಖ್ಯವಾಗಿ 2 ವಿಚಾರಗಳು ಓಡ್ತಾ ಇದೆ. ಈ ರಿಲೇಷನ್ಶಿಪ್ನ ಫ್ಯೂಚರ್ ಏನು, ಇದನ್ನು ಮುಂದೆ ಹೇಗೆ ತಗೊಂಡು ಹೋಗಬೇಕು. 2ನೇದು ಕನ್ಫ್ಯೂಷನ್ನ ಹೇಗೆ ಕ್ಲಿಯರ್ ಮಾಡೋದು, ಈ ರಿಲೇಷನ್ಶಿಪ್ನ ಮುಂದಿನ ಹಂತಕ್ಕೆ ಹೇಗೆ ತಗೊಂಡು ಹೋಗೋದು, ಅದರ ಬಗ್ಗೆ ಅವರು ತುಂಬ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಸಮಯದಲ್ಲಿ ನಿಮ್ಮ ಕಡೆ ಅಟ್ರ್ಯಾಕ್ಷನ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ. ಹಳೆಯ ನೆನಪುಗಳಲ್ಲಿ ಅವರು ಕಳೆದು ಹೋಗ್ತಾ ಇದ್ದಾರೆ. ನಿಮ್ಮ ಜೊತೆ ಇರುವ ಆ ಡೀಪ್ ಸೋಲ್ ಕನೆಕ್ಷನ್ನ ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ತುಂಬ ಸಲ ನಿಮ್ಮ ಬಗ್ಗೆ ಕಡಿಮೆ ಯೋಚನೆ ಮಾಡಬೇಕು ಅಂತ ಅವರನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಯಾಕೆಂದರೆ ನಿಮ್ಮಿಂದ ದೂರ ಇರೋದು ಅವರಿಗೆ ನೋವು ಕೊಡ್ತಾ ಇದೆ. ನಿಮ್ಮ ಜೊತೆ ಮಾತಾಡೋದಕ್ಕೆ ಆಗದೇ ಇರೋದು ಅವರಿಗೆ ಕಷ್ಟ ಕೊಡ್ತಾ ಇದೆ. ಆದರೂ ನೈಟ್ ಟೈಮ್ನಲ್ಲಿ ನಿಮ್ಮ ಜೊತೆಗಿನ ಆ ಡೀಪ್ ಸೋಲ್ ಕನೆಕ್ಷನನ್ನು ಅವರು ತುಂಬ ಸ್ಟ್ರಾಂಗ್ ಆಗಿ ಫೀಲ್ ಮಾಡ್ತಾಯಿದ್ರು. ಅವ್ರಿಗೆ ಅನ್ನಿಸ್ತಾ ಇತ್ತು ನೀವಿಬ್ಬರು ಒಬ್ಬರಿಗೊಬ್ಬರು ಮಿರರ್ ಮಾಡ್ತೀರಾ ಅಂತ. ಡೀಪ್ ರಿಫ್ಲೆಕ್ಷನ್, ಪ್ಲ್ಯಾನಿಂಗ್ ಆ್ಯಂಡ್ ಹೀಲಿಂಗ್ ಎನರ್ಜಿ. ದೂರ ಇದ್ದರೂ ನೈಟ್ ಟೈಮ್ನಲ್ಲಿ ನಿಮ್ಮ ಎನರ್ಜಿ, ನಿಮ್ಮ ಪ್ರೆಸೆನ್ಸ್ ಅವರ ಸುತ್ತಮುತ್ತನೇ ಇದೆ ಅನ್ನೋ ಫೀಲಿಂಗ್ ಅವ್ರಿಗೆ ಆಗ್ತಾಯಿತ್ತು.
ಈ ರಿಲೇಷನ್ಶಿಪ್ ಮುಂದಿನ ದಿನಗಳೇ ಅವರು ತುಂಬ ಸೀರಿಯಸ್ ಆಗಿ ತುಂಬ ಡೀಪ್ ಆಗಿ ಯೋಚನೆ ಮಾಡುವ ಎನರ್ಜಿಯಲ್ಲಿದ್ದಾರೆ. ಈ ರಿಲೇಷನ್ಶಿಪ್ಗಾಗಿ ಅವರು ಇದುವರೆಗೂ ಹಾಕಿರುವ ಎಫರ್ಟ್ಸ್ ಎಲ್ಲವನ್ನು ಮನಸ್ಸಿನಲ್ಲಿ ಒಂದೊಂದಾಗಿ ಲೆಕ್ಕ ಹಾಕ್ತಾ ಇದ್ರು. ಮುಂದೆ ಈ ರಿಲೇಷನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗಿ ಇನ್ನೂ ಸ್ಟೇಬಲ್ ಆಗಿ ಹೇಗಿರ್ಬೋದು ಅಂತ ಅನಲೈಸ್ ಮಾಡ್ತಾ ಇದ್ದಾರೆ. ಇತ್ತೀಚಿನ ಟೈಮ್ನಲ್ಲಿ ನಿಮ್ಮಿಬ್ಬರ ಮಧ್ಯೆ ನಡೆದ ಸ್ಟ್ರೆಸ್ನಿಂದ ಹೇಗೆ ಹೊರಗಡೆ ಬರೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ನಿಂದ ಹೇಗೆ ಹೊರಗಡೆ ಬರೋದು, ಅದಕ್ಕೆ ಯಾವ ದಾರಿ ಹುಡ್ಕೋದು ಅಂತ ಅದನ್ನೇ ಯೋಚನೆ ಮಾಡ್ತಾಯಿದ್ರು. ಈ ರಿಲೇಷನ್ಶಿಪ್ನ ಹೊಸ ಪರ್ಸ್ಪೆಕ್ಟಿವ್ನಿಂದ ನೋಡೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ನಿಮ್ಮನ್ನು ಒಂದು ಹೊಸ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಸ್ಟ್ರಾಂಗ್ ಅಟ್ರಾಕ್ಷನ್ ಇದೆ, ಪ್ಯಾಷನ್ ಇದೆ, ಎಕ್ಸೈಟ್ಮೆಂಟ್ ಇದೆ. ನಿಮ್ಮ ಕಡೆ ಮುಂದೆ ಹೆಜ್ಜೆ ಇಡಬೇಕು ಅನ್ನೋ ಆಸೆ ತುಂಬ ಸ್ಟ್ರಾಂಗ್ ಆಗಿತ್ತು. ತಕ್ಷಣ ನಿಮ್ಮ ಜೊತೆ ಕಾಂಟ್ಯಾಕ್ಟ್ ಆಗಬೇಕು ಅನ್ನೋ ತುಂಬ ಕಾಯ್ತಾ ಇದ್ದಾರೆ. ಆದರೆ ಅವರನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಅವರು ತುಂಬ ಪ್ರಯತ್ನ ಮಾಡಿದ್ದಾರೆ. ನೀವಿಬ್ಬರು ಜೊತೆಯಾಗಿ ಕಳೆದ ಆ ಬ್ಯೂಟಿಫುಲ್ ಕ್ಷಣಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ರು. ಅವರ ಹೃದಯದ ಒಂದು ಮೂಲೆಯಲ್ಲಿ ನಿಮಗಾಗಿ ಇದ್ದ ಅದೇ ಫೀಲಿಂಗ್ಸ್ ಈಗಲೂ ಇದೆ, ಅದೇ ಅನ್ಕಂಡೀಷ್ನಲ್ ಲವ್ ಈಗಲೂ ಇದೆ. ಹಾಗಾಗಿ ಯಾವ ಟೆನ್ಷನ್ ಕೂಡ ತಗೊಳ್ಬೇಡಿ. ಮತ್ತು ಈ ಪರ್ಸನ್ ನನ್ನನ್ನು ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಅಂತ ಯೋಚನೆ ಮಾಡಬೇಡಿ. ಇನ್ನೊಂದು ವಿಷಯ ಸ್ಟ್ರಾಂಗ್ ಆಗಿರೋದು ಏನು ಅಂದರೆ, ಅವರ ಮನಸ್ಸಿನಲ್ಲಿ ದೊಡ್ಡ ಪ್ರಶ್ನೆ ಇದೇ ಆಗಿತ್ತು, ಇನ್ನೂ ಕೂಡ ನೀವು ಅವರನ್ನು ನೆನಪಿಸ್ಕೊಳ್ತೀರಾ ಅಥವಾ ಅವರನ್ನು ಮರೆತು ಬಿಟ್ಟಿದ್ದೀರಾ ಅಂತ. ನಿಮ್ಮ ಆ ಮಾತುಗಳು, ನಿಮ್ಮ ಇನ್ನೋಸೆನ್ಸ್, ನಿಮ್ಮ ಸ್ವೀಟ್ ನೇಚರ್ ಇವೆಲ್ಲವನ್ನು ಅವರು ತುಂಬ ಮಿಸ್ಸಿಂಗ್ ಮಾಡ್ತಾಯಿದ್ರು, ತುಂಬ ನೆನಪಿಸ್ಕೊಳ್ತಾ ಇದ್ರು. ಅವರಿಗೆ ತುಂಬ ನೆನಪು ಅನ್ನೋದು ಕಾಡ್ತಾ ಇರುವ ಎನರ್ಜಿ ಇದೆ. ಬಟ್ ಅವರ ಮನಸ್ಸಿನಲ್ಲಿ ಹಿಂದಿನ ನೋವಿನ, ಪಾಸ್ಟ್ನ ನೋವಿನ ಸ್ಟ್ರೆಸ್ ಇನ್ನೂ ಇದೆ. ಆ ನೋವಿನಿಂದ ಹೀಲಿಂಗ್ ಆಗಬೇಕು ಅನ್ನೋ ಆಸೆ ಅವ್ರಿಗೆ ತುಂಬ ಸ್ಟ್ರಾಂಗ್ ಆಗಿದೆ. ನೇರವಾಗಿ ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ಆಸೆ ಅವರದ್ದು. ನಿಮ್ಮ ಜೊತೆ ಮಾತನಾಡುವ ಆಸೆ ಅವರಿಗೆ ತುಂಬ ಜಾಸ್ತಿ ಆಗ್ತಾ ಇದೆ. ಕಂಟ್ರೋಲ್ ಮಾಡೋದಕ್ಕೆ ಅವರು ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರ ಮೈಂಡ್ ಪ್ರಾಕ್ಟಿಕಲ್ಲಾಗಿ ಯೋಚನೆ ಮಾಡು ಅಂತ ಹೇಳ್ತಾ ಇದೆ. ಅವರ ಹಾರ್ಟ್ ಮಾತ್ರ ನಿಮ್ಮ ಮೇಲಿನ ಎಮೋಷನ್ಸ್ನಿಂದ ಸಂಪೂರ್ಣ ತುಂಬಿಕೊಂಡಿದೆ. ನಿಮಗೆ ತಕ್ಷಣ ಮೆಸೇಜ್ ಮಾಡಬೇಕು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು ಅನ್ನೋ ತುಂಬ ಸ್ಟ್ರಾಂಗ್ ರೆಸ್ಟ್ಲೆಸ್ ಎನರ್ಜಿ ಅವರೊಳಗಡೆ ಇದೆ. ಅವರಿಗೆ ನಿಮ್ಮ ಬಗ್ಗೆ ಒಂದು ಅಪ್ಡೇಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಇಂಟ್ಯೂಷನ್, ಸೈಲೆಂಟ್ ಲವ್ ಎನರ್ಜಿ. ನಿಮಗೂ ಈ ಪರ್ಸನ್ನ ಎನರ್ಜಿ ಖಂಡಿತ ಫೀಲ್ ಆಗಿರ್ಬೋದು. ಅವರು ನಿಮ್ಮನ್ನು ತುಂಬ ಮಿಸ್ಸಿಂಗ್ ಮಾಡ್ತಾ ಇದ್ದಾರೆ, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಆದರೆ ತಮ್ಮನ್ನು ತಾವೇ ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸಿರಬಹುದು. ನಿಮಗೂ ಅವರ ನೆನಪು ತುಂಬ ಬಂದಿರ್ಬೋದು. ಅವರ ಜೊತೆ ಮಾತಾಡಬೇಕು ಅನ್ನೋ ತವಕ ಜಾಸ್ತಿ ಆಗಿರ್ಬೋದು. ಒಂದು ವೇಳೆ ಆ ರಾತ್ರಿ ಅವರಿಂದ ಮೆಸೇಜ್ ಬರಲಿಲ್ಲ ಅಂದರೆ ಏನಾಯಿತು, ಇನ್ನೂ ಯಾಕೆ ಮೆಸೇಜ್ ಬಂದಿಲ್ಲ, ಕಾಲ್ ಯಾಕೆ ಮಾಡಲಿಲ್ಲ ಅಂತ ನೀವು ನಿಮ್ಮನ್ನೇ ಪ್ರಶ್ನೆ ಮಾಡ್ಕೊಂಡಿರುವ ರಾತ್ರಿಗಳು ತುಂಬ ಇರಬಹುದು. ಎಲ್ಲೋ ಒಂದು ಕಡೆ ನಿಮಗೂ ಈ ಪರ್ಸನ್ನ ಅಭ್ಯಾಸ ಆಗಿಬಿಟ್ಟಿದೆ. ಅವರ ಕಾಲ್, ಅವರ ಮೆಸೇಜ್ ಬರದೇ ಇದ್ದಾಗ ನೀವು ಅವರನ್ನು ಹುಡ್ಕೋದಕ್ಕೆ ಶುರು ಮಾಡ್ತೀರಾ. ಮೊಬೈಲ್ ಎತ್ಕೊಂಡು ಮತ್ತೆ ಮತ್ತೆ ಸ್ಕ್ರೀನ್ ಚೆಕ್ ಮಾಡ್ತೀರಾ. ಅದಕ್ಕಾಗಿ ಈ ಸೈಲೆನ್ಸ್ನಿಂದ ಅವರು ಕೂಡ ಹ್ಯಾಪಿ ಇಲ್ಲ. ಅವರ ಗಮನ ನಿಮ್ಮಿಂದ ಒಂದು ಕ್ಷಣವೂ ದೂರ ಹೋಗ್ತಾ ಇರಲಿಲ್ಲ. ನಿಮ್ಮ ನೆನಪುಗಳು ಬರ್ತಾ ಇತ್ತು. ನಿಮ್ಮ ಯೋಚನೆಗಳನ್ನು ಅವರು ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಅವರಿಗೆ ಒಂದು ವಿಷಯ ಚೆನ್ನಾಗಿ ಗೊತ್ತಿದೆ, ನೀವು ಈ ರಿಲೇಷನ್ಶಿಪ್ಪಕ್ಕೆ ಅಥವಾ ಅವರ ಬಗ್ಗೆ ತುಂಬ ಯೋಚನೆ ಮಾಡ್ತೀರಾ, ತುಂಬ ವರಿ ಮಾಡ್ತೀರಾ. ಇನ್ನು ಯಾವುದೇ ಡಿಲೇ ಬೇಡ ಅನ್ನೋದು ಅವರ ಮನಸ್ಸಿನ ಆಸೆ. ನಿಮ್ಮ ಜೊತೆ ಬೇಗ ಕಮ್ಯುನಿಕೇಷನ್ ಮಾಡಬೇಕು, ಎಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡಬೇಕು, ಈ ರಿಲೇಷನ್ಶಿಪ್ನಲ್ಲಿ ಒಂದು ದೊಡ್ಡ ಚೇಂಜ್ ತರಬೇಕು. ಈ ರೀತಿ ಅವರು ನೈಟ್ ಟೈಮ್ನಲ್ಲಿ ಯೋಚನೆ ಮಾಡಿದ ರಾತ್ರಿಗಳು ತುಂಬ ಇದೆ. ಅವರು ಅವರ ಮೈಂಡ್ಗಿಂತ ಅವರ ಇಂಟ್ಯೂಷನ್ ಮೇಲೆ ಜಾಸ್ತಿ ಟ್ರಸ್ಟ್ ಮಾಡ್ತಾರೆ. ಸುಮ್ಮನೆ ಕೂತಿದ್ದಾಗಲೂ ನಿಮ್ಮಿಬ್ಬರ ಕನೆಕ್ಷನ್ ಎಷ್ಟು ಡೀಪ್ ಇದೆ ಅಂತ ಮನಸ್ಸಿನಲ್ಲಿ ಪ್ರೊಸೆಸ್ ಮಾಡ್ತಾ ಇರ್ತಾರೆ. ಅವರು ನಿಮ್ಮ ಜೊತೆ ಮಾತಾಡ್ತಾ ಇರ್ದಿದ್ರು ಕೂಡ ಅವರ ಯೋಚನೆಗಳಲ್ಲಿ ನೀವಿರ್ತೀರ. ಅವರ ಹೃದಯದಲ್ಲಿ ನಿಮ್ಮ ಬಗ್ಗೆ ತುಂಬ ಡೀಪ್ ಲವ್ ಇದೆ. ನಿಮ್ಮ ಕಡೆ ಇರುವ ಅಟ್ರ್ಯಾಕ್ಷನ್ ಕೂಡ ಪ್ಯೂರ್ ಆಗಿದೆ. ಒಬ್ಬ ಸೋಲ್ಮೇಟ್ ಕನೆಕ್ಷನ್ ಹೇಗಿರುತ್ತೋ ಅದೇ ರೀತಿ ನೈಟ್ ಟೈಮ್ನಲ್ಲಿ ತುಂಬ ಸಲ ನಿಮ್ಮ ಬಗ್ಗೆ ಥಿಂಕ್ ಮಾಡಿದ್ದಾರೆ. ಅವರ ಹೃದಯದಲ್ಲಿ ಹಳೆಯ ಪಾಸ್ಟ್ನ ಘಟನೆಗಳ ಉಳಿದಿರುವ ಒಂದು ಡೀಪ್ ಪೇಯ್ನ್ ಕೂಡ ಇದೆ. ಆ ನೋವಿನಿಂದ ಹೊರಗಡೆ ಬಂದು ಹೀಲಿಂಗ್ ಆಗಬೇಕು ಅನ್ನೋ ಆಸೆ ಕೂಡ ಇದೆ. ಅವ್ರಿಗೆ ಅನ್ನಿಸ್ತಾ ಇದೆ ಈ ಪರಿಸ್ಥಿತಿಯಲ್ಲಿ ನೀವು ಅವರಿಗಿಂತ ಸ್ಟ್ರಾಂಗ್. ನಿಮ್ಮ ಮೆಂಟಲ್ ಸ್ಟ್ರೆಂತ್ ಅವರ ಮನಸ್ಸಿನಲ್ಲಿ ಅವರು ಅಂದ್ಕೊಳ್ತಾ ಇದ್ದಾರೆ ನೀವು ತುಂಬ ಸ್ಟ್ರಾಂಗ್ ಆಗಿದ್ದೀರಾ ಅಂತ. ನಿಮ್ಮ ಜೊತೆ ತುಂಬ ಎಮೋಷ್ನಲ್ ಕನೆಕ್ಷನ್ ಅವರು ಫೀಲ್ ಮಾಡ್ತಾ ಇದ್ದಾರೆ. ಸಂಪೂರ್ಣ ಗಮನ ನಿಮ್ಮ ಮೇಲೆ ಇದೆ. ಅವರೊಳಗೆ ಇನ್ನೂ ಒಂದು ಕನ್ಫ್ಯೂಷನ್ ಇದೆ, ಯಾವ ನಿರ್ಧಾರ ತಗೊಳ್ಳೋದು ಅಂತ ಅವರಿಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಇಲ್ಲ. ಅವರ ನಿಜವಾದ ಫೀಲಿಂಗ್ಸ್ ಯಾವ ರೀತಿ ನಿಮ್ಮ ಹತ್ರ ಶೋ ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ. ಈಗ ಅವರ ಮೈಂಡ್ ಸ್ವಲ್ಪ ಬ್ಲಾಕ್ ಆಗಿರುವ ಎನರ್ಜಿ ಇದೆ. ಆದರೂ ನಿಮ್ಮನ್ನು ಕಳ್ಕೊಳ್ಳುವ ಭಯ ಅವ್ರಿಗೆ ತುಂಬ ಜಾಸ್ತಿ ಇದೆ. ಈ ರಿಲೇಷನ್ಶಿಪ್ಪನ್ನು ಅವರು ತುಂಬ ಬಿಗಿಯಾಗಿ ಹಿಡ್ಕೊಂಡಿದ್ದಾರೆ. ಅವರ ಥಾಟ್ಸ್ನ ಈಗಲೇ ಸಂಪೂರ್ಣವಾಗಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಅವ್ರು ಹೆದರ್ತಿದ್ದಾರೆ ಅಷ್ಟೇ. ಯಾಕೆಂದರೆ ಹಾಗೆ ಮಾಡಿದ್ರೆ ನಿಮ್ಮನ್ನು ಕಳ್ಕೊಳ್ತಾರೇನೋ ಭಯ ಅನ್ನೋದು ಅವರಲ್ಲಿದೆ. ಆದರೆ ಹೃದಯದಲ್ಲಿ ನಿಮ್ಮ ಬಗ್ಗೆ ಇರುವ ಲವ್
ತುಂಬ ಜಾಸ್ತಿ ಇದೆ. ನಿಮ್ಮ ಬಗ್ಗೆ ಅವರು ತುಂಬ ಎಮೋಷ್ನಲ್, ತುಂಬ ಕೇರಿಂಗ್. ಹೊರಗಿನಿಂದ ಅವರು ಸೈಲೆಂಟಾಗಿ ಕಾಣಿಸ್ಕೊಂಡ್ರೂ ಕೂಡ ಒಳಗಿನಿಂದ ನಿಮ್ಮ ಮೇಲಿನ ಲವ್ ಮಾತ್ರ ತುಂಬ ಡೀಪ್ ಆಗಿದೆ. ಈ ರಿಲೇಷನ್ಶಿಪ್ಪಲ್ಲಿ ಬ್ಯಾಲೆನ್ಸ್ ಬರಬೇಕು ಅನ್ನೋದು ಅವರ ಮನಸ್ಸಿನ ಆಸೆ. ಅವರ ಟೈಮ್, ಅಟೆನ್ಷನ್, ಲವ್ ಇದೆಲ್ಲವನ್ನು ಅವರು ಸಮವಾಗಿ ನಿಮಗೆ ಕೊಡಬೇಕು ಅಂತ ಬಯಸ್ತಾ ಇದ್ದಾರೆ. ಬದಲಿಗೆ ಅವರಿಗೆ ಬೇಕಿರೋದು ನಿಮ್ಮ ಜೊತೆಯಲ್ಲಿರುವ ನಿಮ್ಮ ಪ್ರೀತಿ ಅಥವಾ ನಿಮ್ಮ ಸಪೋರ್ಟ್. ಸೊ ತುಂಬ ಬ್ಯೂಟಿಫುಲ್ ಆಗಿರುವ ಎನರ್ಜಿ ಇದೆ. ಸೊ ಇದು ಈ ಪರ್ಸನ್ನ ಇವತ್ತಿನ ಎನರ್ಜಿ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಲವ್. ಗಾಡ್ ಬ್ಲೆಸ್ ಯು ಆಲ್.